ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಏನ್ ಚಾಲೆಂಜ್ ಇವತ್ತು ವಿಡಿಯೋ ಮಾಡ್ತಿರೋದು ಹೂ ನೋ ಮೀ ಬೆಟರ್. ನಮ್ಮ ಅಕ್ಕನ ಮಗಳ ನೋಡೋಣ ಈ ವಿಡಿಯೋದಲ್ಲಿ. ಸುಮ್ಮನೆ ಸಿಂಪಲ್ ಆಗಿ ಕೂತಿದ್ವಿ, ಸುಮ್ಮನೆ ಇದನ್ನ ಮಾಡೋಣ ಅಂತ ತಲೆಗೆ ಬಂತು. ವಿಡಿಯೋ ಆನ್ ಮಾಡ್ಬಿಟ್ಟು ಮಾಡ್ತಾ ಇದೀವಿ. ಹೆಂಗ್ ಬರುತ್ತೆ ನೋಡೋಣ. ನಾನು ಕೆಲವೊಂದು ಕ್ವಶನ್ಸ್ನ ಕೇಳ್ತೀನಿ. ನಮ್ಮ ಅಕ್ಕನೂ ಅವಳಿಗೆ ಒಂದು ಬುಕ್ ಕೊಟ್ಟಿದ್ದೀವಿ, ನಮ್ ಅರ್ಪಣಂಗೂ ಒಂದು ಬುಕ್ ಕೊಟ್ಟಿದ್ದಾರೆ. ಎಕ್ಸಾಮಿಗೆ ಕೂರಿಸಿದ್ದಾರೆ. ನನಗೆ ನಾನೊಂದು ಕ್ವಶನ್ ಕೇಳ್ತೀನಿ, ಸಿಂಪಲ್ ಕ್ವಶನ್ಸ್. ಆಲ್ಮೋಸ್ಟ್ ನಾನೆಲ್ಲ ಹೇಳ್ಕೊಂಡಿರ್ತೀನಲ್ಲ ಆ ಥರದ ಕ್ವಶನ್ಸ್ನ ಕೇಳ್ತೀನಿ. ಕೇಳಿದಾಗ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಅವ್ರಿಗೊಂದು ಪಾಯಿಂಟ್. ಫೈನಲಿ ಯಾರು ಗೆಲ್ತಾರೋ ಅವ್ರಿಗೊಂದು ನನ್ನ ಕಡೆಯಿಂದ ಗಿಫ್ಟ್. ಈ ವಿಡಿಯೋದಲ್ಲೇ ಅದನ್ನು ತೋರಿಸಲ್ಲ, ಮೇ ಬಿ ನಾನು ತೋರಿಸಿದಾಗ ಇನ್ನೊಂದು ಯಾವುದೋ ವಿಡಿಯೋದಲ್ಲಿ. ಸರಿ ಆಯ್ತು, ಒಟ್ಟು ಒಂದು ಗಿಫ್ಟ್ ಅಂತೂ ಇರುತ್ತಾ ಗೆದ್ದರಿಗೆ? Then we have to put our 100%. ಇರುತ್ತೆ. ಇವ್ರು ಬಂದ್ಬಿಟ್ಟು ರೆಫ್ರಿ ಲೈಕ್ ನಮ್ ಮಾರ್ಕ್ಸ್ ಹಾಕೋರು. ನಮ್ ಶುಭದ ನನ್ನ ಸಪೋರ್ಟ್ ಯಾವ ಕ್ವಶನ್ಸ್ ಕೇಳಬೇಕು ಅದಕ್ಕೆ ಇಬ್ರು ಮ್ಯಾಚಿಂಗ್ ಅವ್ರು ಹಾಕೊಂಡಿದ್ದಾರೆ, ನಾವೇನು ಮ್ಯಾಚಿಂಗ್. ಸರಿ ನಾವಿಬ್ರು ಓಪೋನೆಂಟ್ಸ್ ಗೈಸ್. ನಾವು ನಮ್ಮ ತಂಗಿನ ಎಷ್ಟು ಅರ್ಥ ಮಾಡ್ಕೊಂಡಿದೀನಿ ಅಂತ, ಇವರು ಚಿಕ್ಕಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ ಗೈಸ್. ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಒಂದ್ ಬುಕ್ ಇಟ್ಕೊಂಡ್ಬಿಟ್ಟಿದೀನಿ ಪಾಯಿಂಟ್ಸ್ ಹಾಕಕ್ಕೆ. ಅಂದ್ರೆ ಏನು ನಾವು ನೀನ್ ಏನ್ ಕ್ವಶನ್ ಕೇಳ್ತೀಯ ನಾವ್ ಇದ್ರಲ್ಲಿ ಬರ್ದು ಇಲ್ಲಿ ತೋರ್ಸ್ಬೇಕಾ? ಕ್ವಶನ್ ಬರ್ದಲ್ಲ, ನಾನ್ ಕ್ವಶನ್ ಕೇಳ್ತೀನಕ್ಕ. ನೀನ್ ಕ್ವಶನ್ ಕೇಳ್ತೀಯಾ, ನಾನ್ ಆನ್ಸರ್ ಮಾಡಿ. ನೀನ್ ಕನ್ನಡದ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ಗೆ ಇಂಗ್ಲಿಷ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಕನ್ನಡದಲ್ಲೇ ಬರಿಬಹುದು, ಇಲ್ಲಾಂದ್ರೆ ಹೇಳ್ಬೋದು. ಎನಿಥಿಂಗ್ ಇಸ್ ಫೈನ್. ಹೇಳ್ಬೇಕು, ಬರಿಬೇಕಾ? ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಹೇಳಿ ಅಂದಾಗ 1 2 3 ಅಂದಾಗ ಹಿಂಗ್ ತೋರಿಸಿ. ಫಸ್ಟ್ ಕ್ವೆಶ್ಚನ್, ನನ್ನ ಹುಟ್ಟಿದ ವಾರ ಬರೀರಿ. ಬೇಡ ಬರ್ಡೇ ಬೇಡ, ಹುಟ್ಟಿದ ವಾರ ಬರೀರಿ. ಹುಟ್ಟಿದ ವಾರ ತಡಿ, ದೊಡ್ಡಕ್ ಬರಿಬೇಕಾ? ಬೇಡ, ಇಬ್ರಿಗೂ ಗೊತ್ತು. ಮೇ ಬಿ ಇಲ್ಲ, ಅಲ್ಲಿ ತೋರ್ಸಂಗ್ ಕಾಣ್ಸಂಗ್ ಬರ್ದ್ರೆ ಸಾಕು. ನೋ ಗೈಸ್, ಐ ಆಮ್ ನಾಟ್ ಸೀಯಿಂಗ್. ಅಮ್ಮ ನಿಮ್ ನಂದು ಆರಾಮಾಗಿ ಕಾಣ್ತಾ ಇತ್ತು. ಅವಳೇ ಫಸ್ಟ್ ಬರ್ದಿದ್ದು ಬಿಡು. ತೋರ್ಸು. ಥರ್ಸ್ಡೇ. ಓಕೆ, ಕರೆಕ್ಟಾ? ಇಬ್ರಿಗೂ ಗೆಸ್ ಮಾಡ್ದೆ, ಗೊತ್ತಿರ್ಲಿಲ್ಲ. ನಾನು ಯಾರೋ ಹೇಳಿದ್ ನೆನಪಿತ್ತು. ಕಂಫರ್ಟ್ ಫುಡ್ ನಾನು ಮನೆಗೆ ಬಂದ ತಕ್ಷಣ ತಿನ್ಬೇಕು ಅಂತ ಕ್ರೇವ್ ಮಾಡ್ತೀನಿ. ಬೆಂಗಳೂರಿಂದ ಬಂದ ತಕ್ಷಣ ಒಂದು ಫುಡ್ನ ಕ್ರೇವ್ ಮಾಡ್ತೀನಿ, ವಿಚ್ ಇಸ್ ಸೋ ಕಂಫರ್ಟ್ ಅಂಡ್ ಮೈ ಫೇವ್ರೇಟ್. ಅಲ್ಲ ಫೇವ್ರೇಟ್ ಆಗಿ, ಬಟ್ ಕಂಫರ್ಟ್ ಫುಡ್. ಓ ಗಾಡ್, ಪರವಾಗಿಲ್ಲ, ನನ್ನ ಬಗ್ಗೆ ಗೊತ್ತು. ಅದು ಸೆಲ್ಫಿ ಕ್ಯಾಮ್ರಾ ಆಗಿರೋದ್ರಿಂದ ಗೊತ್ತಾಗಲ್ಲ. ಮುದ್ದೆ और ಮಂಡಕ್ಕಿ ಯಾವ್ದಾದ್ರು ಒಂದ್ ಬರಿಬೇಕಪ್ಪ. ಸೊ ಮುದ್ದೆ और ಮಂಡಕ್ಕಿ ಅಂತ. ಲೈಕ್ ಮಂಡಕ್ಕಿ ಕಂಫರ್ಟ್ ಫುಡ್. ಮುದ್ದೆ ಬಸ್ಸಾರು ಒಂದ್ ಚೂಸ್ ಮಾಡೋದ. ಅಯ್ಯೋ ಅವಳು ಹೇಳ್ಬಿಟ್ಲು. ಒಂದ್ ಚೂಸ್ ಮಾಡ. ನೀನ್ ಒಂದೇನಾ? ನಿಂದ ಒಂದೇ ಆಪ್ಷನ್? ನಂದು ಒಂದೇ ಆಪ್ಷನ್, ಬಸ್ಸಾರು ಮುದ್ದೆ. ಎರಡು ಇಷ್ಟ ಆಗುತ್ತೆ. ನಿನಗೆ ಎರಡು ಇಷ್ಟ. ಇಬ್ರಿಗೂ ಪಾಯಿಂಟ್ಸ್ ಅಪ್ಪ. ನಾನು ಬಸ್ಸಾರು ಮುದ್ದೆನೂ ಇಷ್ಟಪಡ್ತೀನಿ. ಓ ಮೈ ಗಾಡ್, ನನಗಂತೂ ಗಿಫ್ಟ್ ಬರ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಉದ್ಕ ಮುದ್ದೆ, ಯಾವ್ದಾದ್ರು ಉದ್ಕ, ಸೊಪ್ಪಿನ ಉದ್ಕ, ಬಟ್ ಬಸ್ಸಾರು ಮುದ್ದೆ. ಊರಿಂದ ಬಂದ ತಕ್ಷಣ ಇವ್ರು ಕ್ರೇವ್ ಫಾರ್ ಮಂಡಕ್ಕಿ. ಮಂಡಕ್ಕಿ ಅಂದ್ರೆ ಸಂಜೆ ಬರ್ತೀನಲ್ಲ ಬೆಂಗಳೂರಿಂದ, ಮಧ್ಯಾಹ್ನ ಹತ್ತಿ ಇಲ್ಲಿ ಸಂಜೆ ಹೇಳಿದ್ರೆ ತಕ್ಷಣ ಸಂಜೆ ಅಂದ್ರೆ ಮಂಡಕ್ಕಿ. ಇಫ್ ಇನ್ ಕೇಸ್ ಮಾರ್ನಿಂಗ್ ಬೆಳಗ್ಗೆನೆ ಬಂದಿದ್ರೆ ನಾನು ಬಸ್ಸಾರು ಮುದ್ದೆ ಬೇಕು ಅಂತ. ನನ್ನ ಸ್ಕೂಲ್ ಟೈಮಿಂಗ್ ಅಲ್ಲಿ ಯಾವ ಸಬ್ಜೆಕ್ಟ್ ನ ತುಂಬಾ ಹೇಟ್ ಮಾಡ್ತಿದ್ದೆ. ನೀನು ಸುಮ್ಮನೆ ಒಂದು ಅಂದಾಜಿ ಬರಿಬೇಕು. ಗೊತ್ತಾ? ಹೇಳಿಲ್ಲ ನಾನು, ರ್ಯಾಂಡಮ್ ಗೊತ್ತಾ? 3 2 1 ಸೋಷಲ್. ಓಯ್, ನಾನು ಅದನ್ನೇ ಬರ್ತಿದ್ದೀನಿ. ಸಮಾಜ ಅಂತ. ಆಕ್ಚುಲಿ ಸೋಷಿಯಲ್ ಹಿಂದಿ ಬಹಳ ಹೇಟ್ ಮಾಡ್ತಿದ್ದೆ. ಇಬ್ರು ಒಂದೇ ಕರೆಕ್ಟ್ ಆಗಿ ಬರ್ದಿದ್ದೀರಾ. ಆಕ್ಚುಲಿ ನೀನು ಫೇವರೇಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಲ್ವಾ? ಸೋಷಿಯಲ್ ನಾನು ಹೇಟ್ ಮಾಡ್ತಿದ್ದೆ ಬಿಕಾಸ್ ನನಗೆ ನಂಬರ್ಸ್ ನೆನಪಿತ್ತು. ನನಗೂ ಬಟ್ ಹೇಳಿದ್ ನೆನಪಿಲ್ಲ. ಬಟ್ ಮ್ಯಾಥ್ಸ್ ಅಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ದು ನೆನಪೈತೆ. ಓಕೆ, ಇಬ್ರಿಗೂ ಒಂದೊಂದು ಪಾಯಿಂಟ್. 3 ಈಚ್ ಇದ್ದಾರೆ. 3 ಈಚ್. ನೆಕ್ಸ್ಟ್ ಕ್ವೆಶ್ಚನ್. ಇಬ್ರಿಗೂ ಬರುತ್ತೆ ಅನ್ಸುತ್ತೆ ಗಿಫ್ಟ್. ಮೈ ಫೇವ್ರೇಟ್ ಕಾರ್ಟೂನ್ ಹೇಳಿ. ಅದೇನೋ ಉದ್ದ ಜಡೆದು ಗೊಂಬೆದ್ದು. ನಾನು ಹೇಳ್ಬಿಟ್ಟು ಹೆಸರು ಗೊತ್ತಿಲ್ಲ ನನಗೆ. ಅಲ್ಲ ಕಣಮ್ಮ ಚಿನ್ನಿ, ನಾನು ಹೇಳ್ತೀನಿ ಅಷ್ಟೇ, ಬರೆಯಕ್ಕಾಗಲ್ಲ. ನನಗೆ ಹೆಸರು ಗೊತ್ತಿಲ್ಲ. ಓಕೆ, ನೀನ್ ತೋರ್ಸು. ನೀವ್ ಹೇಳ್ಬಿಡಿ.
ಇಲ್ಲ ಇಲ್ಲ ನೀನೇ ಹೇಳ್ಬಿಡು. ನೀನು ಹೇಳೋದು ನೀವು ಚೇಂಜ್ ಮಾಡ್ಬೋದು. ನಾನು ಎರಡ್ ಮೂರು ಬರಿಬಹುದು, ಒಂದೇ ಅಂತ ಏನಿಲ್ಲ. ಅದ್ ಬಿಟ್ಟು ಬೇರೆ ಇಷ್ಟ ಇದಾವೆ ನನಗೆ. ಕಾರ್ಟೂನ್ಸ್ ನೀನೇ ನೋಡಿದ್ಯಲ್ಲ, ನನ್ನ ಆಫೀಸ್ ಟೇಬಲ್ ಮೇಲೆ ಎಷ್ಟೊಂದು ಕಾರ್ಟೂನ್ಸ್ ಇಟ್ಕೊಂಡಿದೀನಿ ನಾನು. ಅದ್ರ ಹೆಸರು ಗೊತ್ತಿಲ್ಲ ನನಗೆ. ನನಗೆ ಗೊತ್ತಾಯ್ತೀನಿ ಏನ್ ಹೇಳ್ತೀನಿ. ಅದು ಬಿಟ್ಟು ಇನ್ನೊಂದು ಇಷ್ಟ ಇದಾವೆ, ಅವು ಯಾವ್ದಾದ್ರು ಚೂಸ್ ಮಾಡ್ಬೋದು ನೀನು. ಎಷ್ಟೊಂದು ಕಾರ್ಟೂನ್ಸ್ ಅದ್ರಲ್ಲಿ ಒಂದ್ ಕರೆಕ್ಟ್ ಇದ್ರು ನಾನು ಓಕೆ. ನನಗೊಂದ್ 3 ಕಾರ್ಟೂನ್ಸ್ ಅಂತೂ ಬಹಳ ಇಷ್ಟ. ಅದ್ರಲ್ಲಿ 3ರಲ್ಲಿ 1 ಬರ್ದ್ರು ಪಾಯಿಂಟ್ಸ್. ನಾನು ಹೇಳ್ತೀನಮ್ಮ. ಅದು ಇಲ್ಲ, ಅದು ಮೈಂಡಾಗೆ ಇರ್ಲಿಲ್ಲ. ಹೌದು, ನೀನು ಬಹಳ ಟಾಮ್ ಅಂಡ್ ಜೆರಿ ನೋಡ್ತಿದ್ದೆ. ನನ್ನ ಆಫೀಸ್ ಟೇಬಲ್ ಮೇಲೂ ಕೆಲವೊಂದು ಗೊಂಬೆಗಳನ್ನ ಇಟ್ಟ. ಹೆಂಗ್ ಮಿಕ್ಸ್ ಮಾಡ್ತಿದ್ರು. ನನಗ್ ಮೈಂಡ್ ಅಲ್ಲಿ ಬಂದಿದ್ದು ಯಾವ್ದು ಅಂದ್ರೆ ಇದು ಆ ಉದ್ದ ಜಡದ ಏನದು ಅದೊಂದು ಅಂತ ಇಷ್ಟ ಅಂತ. ಫಸ್ಟ್ ಬರ್ದಿದ್ದು ಮಿಸ್ಟರ್ ಬೀನ್ ಮತ್ತೆ ನೋಡ್ರಿ ಮಿಸ್ಟರ್ ಬೀನ್ಸ್ ನೋಡ್ತಿದ್ದೆ. ನೋಡ ಇಲ್ಲ ಚಿಕ್ಕಿ ಯಾವಾಗ್ಲೂ. ಓ ಮೈ ಗಾಡ್, ಕಾರ್ಟೂನ್ ಚಿನಿ ಇವಳೆ ನಂಗೆ ಬಹಳ ಇಷ್ಟ. ಅಯ್ಯೋ ಇಲ್ಲೇ ಐತಲ್ಲ ನನ್ ಬುಕ್ಕಿನ ಮೇಲೆ. ಒಂದ್ ನಿಮಿಷ ನೀವ್ ಹೇಳಿದ್ದು ಕಾರ್ಟೂನ್ ಕ್ಯಾರೆಕ್ಟರ್ ಅಲ್ಲ, ಕಾರ್ಟೂನ್ ಅಂತ ಅಷ್ಟೇ. ಕಾರ್ಟೂನ್ ಕ್ಯಾರೆಕ್ಟರ್ ಅಂತ ಹೇಳಿಲ್ಲ. ಮಿಸ್ಟರ್ ಬೀನು ಫಸ್ಟ್ ಗೆ ರಿಯಲ್ ಬರ್ತಿತ್ತು, ಅದು ಇಷ್ಟ ಪಡ್ತಿದ್ದೆ. ಅದಾದ್ಮೇಲೆ ಅದ್ರದ್ದೇ ಕಾರ್ಟೂನ್ ಬಂತು, ಅದು ಇಷ್ಟ ಪಟ್ಟಿಲ್ಲ. ಟಾಮ್ ಅಂಡ್ ಜೆರಿ ಇಷ್ಟ ಪಡ್ತಿದ್ದೆ. ಟಾಮ್ ಅಂಡ್ ಜೆರಿ ನಾರ್ಮಲಿ ನಾನು ಟಾಮ್ ಅಂಡ್ ಜೆರಿ. ನಾನು ಯಾವಾಗ ಈ ಮೂವಿ ನೋಡಿದೆ ರಫೆನ್ಸಲ್ ಟ್ಯಾಂಗಲ್ಡ್, ಅವಾಗ ಅದು ಇಷ್ಟ ಆಯ್ತು. ಕಾರ್ಟೂನ್ ಅಂತ ಕೇಳಿ ಕಾರ್ಟೂನ್ ಇಲ್ಲ ಇಲ್ಲ ಈಗ ಏನಿಲ್ಲ ಮೈನಸ್. ದಟ್ಸ್ ಓಕೆ. ಇಲ್ಲ ಮೈನಸ್ 0-0 ಇಬ್ರಿಗೂ. ಇಲ್ಲ ಇಲ್ಲ ಒಂದು ನಾನು ಹೇಳಿಲ್ಲ ರೆಫರೆನ್ಸ್ ಅಲ್ಲಿ ಹೇಳಿದೆಲ್ಲ. ಬಾರಿ ಇದಾಳೆ. ಓಕೆ, ನಮ್ಮಕ್ಕ ಒಂದು ಪಾಯಿಂಟ್ ಲೀಡ್ ಅಲ್ಲಿ ಇದ್ದಾಳೆ ನಮ್ಮಕ್ಕ. ಎಷ್ಟೆಷ್ಟು 4 ಕ್ವೆಶ್ಚನ್ಸ್ ಕೇಳಿದೀನಿ ಮಗ. ಅಲ್ಲ 4-3 ಗಿಫ್ಟ್ ಬರುತ್ತೆ ಗೈಸ್. ನಂಗೆ ಚಿಕ್ಕಳಿದಾಗ ನಂಗೆ ಏನಂತ ಕರೀತಿದ್ರು, ನಿಕ್ ನೇಮ್ ಇದೆ ಒಂದು. ಚಿಕ್ಕಳಿದಾಗ ಪ್ರಾಪರ್ ಆಗಿ ಒಂದು ನಿಕ್ ನೇಮ್ ಇತ್ತು ನನ್ಗೆ. ಅದನ್ನ ಕರೀತಾ ಅಂದ್ರೆ ನಾನು ಹಂಗಿದ್ದೆ ಅಂತ ಹೇಳ್ಬಿಟ್ಟು ನನಗೊಂದು ಹೆಸರು ಕರೆಯೋರು. ಮಾಮಂಗ್ ಗೊತ್ತು, ನಮ್ಮ ಮಾಮಂಗೆ ಬಾಯಾಗೈತೆ ಕಣೆ ಅದೊಂದು ಹೆಸರು ನನಗೆ ಗೊತ್ತಾಗ್ತಿಲ್ಲ. ಬಟ್ ಇದೇನೋ ಒಂದು ಬರ್ದಿದ್ದೀನಿ ಗೊತ್ತು. ಬಾಯಾಗ ದೇವರಡೆ ಬಾಯಾಗೈತೆ. ಅರ್ಪಣೆ ಲೀಡಿಂಗ್ ಅಲ್ಲಿ ಇದ್ದಾಳೆ. ತುಂಬಾ ಜನ ಅವಳ ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ರು ಇತ್ತೀಚೆಗೆ. ಅದೇ ಇರ್ಬೋದಾ ಗೊತ್ತಿಲ್ಲ ನನಗೆ. ಏನಪ್ಪ ಗೊತ್ತಿಲ್ಲ ನನಗೆ. ತೋರ್ಸಿ ಆಯ್ತಾ ಬರದ್ರ ಮಚ್ಚ ಅಂತ ಕರೀತಾರ. ಮುಚ್ಚಿನಿ ಅದು ಇನ್ನೊಂದು ತೋರ್ಸಿ ಇಬ್ರು. ಅದ್ ಕ್ಯಾಮ್ರಾದಾಗೆ ಗೊತ್ತಾಗ. ಏನದು? ಡಿಂಪಿ. ಡಿಂಪಿ ಯಾರು? ಡುಮ್ಮಿ ಅಲ್ಲ. 0-0. ಬಟಾಣಿ ಅಂತ ಕರೆಯೋರು. ನಿನಗೆ ಹೇಳಿದ್ವಿ, ನಾನು ಎಷ್ಟಲ್ಲಿ ಹೇಳಿದ್ದೀನಿ ಅರ್ಪಣ. ಬಟಾಣಿ ನೋಡ್ಬೇಕು ಕಾಣೆ. ಅಯ್ಯೋ 0-0 ನಾನು. ನನ್ನ ದುಡ್ಡನ್ನ ಜಾಸ್ತಿ ಆದ್ರೂ ಮೇಲೆ ಖರ್ಚು ಮಾಡ್ತೀನಿ. ಅಯ್ಯೋ ದೇವ್ರೇ, ನಿದ್ದೆ ಮಾಡುತ್ತಿರುವ ಕೇಳಿದ್ರು ಹೇಳ್ಬೋದು. So proud to be. ಸಮಾಧಾನ. ಇದು ಈಸಿಯೆಸ್ಟ್ ಕ್ವೆಶ್ಚನ್, ಆರಾಮಾಗಿ ಹೇಳ್ಬೋದು. ಬಟ್ಟೆ ಹಾಕಿದ್ದೇನೆ. ಮೈ ಡ್ರೀಮ್ ಡೆಸ್ಟಿನೇಷನ್, ಇಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಲೈಫಲ್ಲಿ. ಸೌತ್ ಕೊರಿಯಾದಲ್ಲಿ ಒಂದು ದಿನ. ತಡಿ ಏನಂತಾರೆ ಚಿನಿ, ನಾನು ಸೀರಿಯಸ್ ಕ್ವಶನ್ ಕೇಳ್ತಾ ಇದ್ದೀನಿ. ಇದನ್ನ ನಾನು ಗೆಸ್ ಮಾಡಿ ಅಟ್ಲೀಸ್ಟ್, ನಾನು ಹೇಳಿಲ್ಲ ಅಂದ್ರೆ. ಬಟ್ ನನಗೊಂದು ಐತೆ ತಲೆ ಒಳಗೆ, ಅದಕ್ಕೆ ಹೋಗ್ಬೇಕು. ಅಟ್ಲೀಸ್ಟ್ ನೋಡಕ್ಕಾದ್ರು, ಸಿಟಿ ನೋಡಕ್ಕಾದ್ರು ಹೋಗ್ಬೇಕು ಅನ್ನೋದೊಂದು ಐತೆ. ನನಗೆ ಗೊತ್ತಿಲ್ಲಪ್ಪ. ಜೈಪುರ್. ಸಿಂಗಾಪುರ್ ಒಂದು ಐತೆ ನನ್ನ ತಲೆ ಒಳಗೆ. ಇವತ್ತು ಗೊತ್ತಾಯ್ತು ಗೈಸ್. ಬಟ್ ನೆಕ್ಸ್ಟ್ ಟೈಮ್ ಆಗುತ್ತಲ್ಲ ಗೊತ್ತಿಲ್ಲ, ಆಗ್ಲಿ ಅಂತ ಬೇಡ್ಕೋತೀನಿ. 1-1 ಈಚ್. ನಾನೇ ಲೀಡಿಂಗ್. ಅವಳು ಅಮೆರಿಕಾ ಅಂತ ಬರ್ತಾವಳೆ, ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಗೊತ್ತು ಗೈಸ್, ಪರವಾಗಿಲ್ಲ. ನಾವು ಅರ್ಥ ಇದನ್ನ ಹೇಳ್ರಮ್ಮ. ನಾನು ಹೇಳಿದೀನ ಕೈ ಕ್ವಶನ್. ನನ್ನ ಫಸ್ಟ್ ಮೊಬೈಲ್ ಫೋನ್ ಅಂತ ಅದು ಯಾವ ಮಾಡೆಲ್ ಅಂತ ಬರೀಬೇಕು. ಯಾವ ಮೊಬೈಲ್ ಅಂತ ಅದು ಮೋಟರ್ಲಾ ಬರ್ದವಳೆ ಪಾಪ. ತಡಿ ನಾನು ಹಂಗೆ ಬಾಯಿಗೆ. ಇದು ಚಿನಿ ನಾನು ಸ್ವಂತ ದುಡ್ಡಲ್ಲಿ ತಗೊಂಡಿದ್ದು. ಇದಕ್ಕಿಂತ ಮುಂಚೆ ಒಂದು ಮೊಬೈಲ್ ಇತ್ತು ನಮ್ಮ ಅಕ್ಕಂಗೆ. ನಮ್ಮ ಅಕ್ಕ ಗೊತ್ತಿರೋದು ಐಫೋನ್, ಸ್ಯಾಮ್ಸಂಗ್, ಮೋಟೋ. ವೇಟ್ ಮಾಡ್ರಿ, ನಾನು ಹೇಳ ಮಮ್ಮಿಗೆ ಗೊತ್ತಿಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಚಂದ್ರಣ್ಣ ಕೊಟ್ಟಿತ್ತು, ನಿಮ್ಗೆ ನೆನಪಿದ್ಯಾ? ವೈಟ್ ಕಲರ್ ಮೊಬೈಲ್.
ಚಿನಿ ನೀನು ಇದ್ದೆ ಅವಾಗ ಚಿಕ್ಕವಳಿದ್ದೆ ಆದ್ರೆ ನಿನ್ನೊಂದು ಲಾವಾ ಲಾವಾ ಈ ಕ್ವಶನ್ ಡಿಸ್ಕ್ವಾಲಿಫೈ ಅಪ್ಪ ಇವಳಿಗೆ ಗೊತ್ತಿರ್ಲಿಲ್ಲ ಅಂತ ನಿನಗೂ ದೊಡ್ಡೊಳಗಿದ್ದೆ ಆದ್ರೂ ಗೊತ್ತಿಲ್ಲ ನಿನ್ಗೆ ದೊಡ್ಡದಾಗಿ ಲಾವಾ ವೈಟ್ ಕಲರ್ ನನ್ ಚಂದ್ರಣ್ಣ ಮೊಬೈಲ್ ಕೊಟ್ಟು ಚಂದ್ರಣ್ಣ ವಸಂತಣ್ಣ ನನಗೆ ಹೆಂಗ್ ಮೋಟೋ ಗೊತ್ತಿತ್ತು ಅಂದ್ರೆ ನೀವ್ ಯೂಸ್ ಮಾಡಿದಾದ್ಮೇಲೆ ಪಾಪ ಕೊಟ್ಟಿದ್ರಿ. ಮೋಟರ್ಲಾ ನನ್ನ ಸ್ವಂತ ದುಡ್ಡಲ್ಲಿ ತಗೊಂಡಿರೋ ಫಸ್ಟ್ ಮೊಬೈಲ್ ಮೋಟರ್ಲಾ. ನೀನ್ ಕೇಳಿದ ಕ್ವಶನ್ ಅದು ನಾನು ನಿಜ ಬರೀತಿದ್ದೆ. ಆಕ್ಚುಲಿ ಮೈ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಪ್ಪ. ಅದನ್ನ ಕಣ್ ಮುಚ್ಕೊಂಡ್ ಹೇಳ್ಬೋದು ಬಿಡು, ಬರೆಯೋದೇ ಬೇಡ ಚಿನಿ, ಆರಾಮಾಗಿ ಆ ಶುಭದಾಗೂ ಗೊತ್ತು. ನೀವು ಬರದ್ರೆ ಅಷ್ಟಪ್ಪ, ಮಾರ್ಕ್ಸ್ ಇದ್ದಲ್ಲ ಏನಿದೆ. ಚೈಲ್ಡ್ಹುಡ್ LKG ಇಂದ ಒಬ್ಳು ಫ್ರೆಂಡ್. ಐ ಹೋಪ್ ಅಕ್ಕ ವಿಡಿಯೋ ನೋಡ್ತಿರ್ಲಿ. ಐಶು ಐಶು ಅಕ್ಕ, ಐಶು ಐಶು ಡಾಕ್ಟರ್ ಐಶು ಅಕ್ಕ. ಡಾಕ್ಟರ್ ಐಶು ಅಕ್ಕ, ಹೌದು ಡಾಕ್ಟರ್ ಐಶು. ಯಪ್ಪ ಎಷ್ಟು ಮೆಮೊರೀಸ್ ಅಂದ್ರೆ ಅವಕ್ಕ ಮ್ಯಾಗಿ ತರ್ತಿತ್ತಂತೆ, ಅದು ಅಷ್ಟು ಇವಳೇ ತಿಂತಿದ್ರಂತೆ ಹೇಳ್ತಾ ಇರ್ತಾಳೆ. ಆಯ್ತಪ್ಪ, ಈಗ ನಾನು ಹೇಳ್ತೀನಿ ನೋಡು, ನೀಟಾಗಿ ಕೇಳಿಸ್ಕೊಳ್ರಿ. ಮೈ ಫೇವ್ರೆಟ್ ಸ್ನ್ಯಾಕ್. ಸ್ನ್ಯಾಕ್ಸಾ? ನಾನು ಹೇಳ ಮಂಡಕ್ಕಿ ಮಿರ್ಚಿ. ಇಟ್ಸ್ ನಾಟ್ ಸ್ನ್ಯಾಕ್ಸ್ ಅಮ್ಮ, ಇದು ಹೊಟ್ಟೆ ತಾನೆ ಅದು ಸ್ನ್ಯಾಕ್ಸ್ ಇದು. ನೀವು ಕ್ವಶನ್ ನೀಟಾಗಿ ಕೇಳಿ. ಸ್ನ್ಯಾಕ್ಸ್, ಲಿಟ್ರಲಿ ಸ್ನ್ಯಾಕ್ಸ್. ಐ ಆಮ್ ಟೆಲ್ಲಿಂಗ್ ಯು. ಹೊರ್ಗಡೆ ಹೋಗಿ ತಿಂತೀವಿ ಅದನ್ನ, ಮನೇಲೂ ಮಾಡ್ತೀವಿ, ತುಂಬಾ ರೇರ್. ಸೇವ್ಪುರಿ ಬರಿಬೇಕಲ್ಲಿ ಹೇಳ್ಬಿಟ್ಟು ಹಂಗೆ ನಾನು ಇಷ್ಟೆಲ್ಲ ಗೆಸ್ ಕೊಟ್ಟು ನಿಮ್ ಹತ್ರ ಹೇಳಿಸ್ತೇನೆ. ನಾನು ಫಸ್ಟಿಗೆ ಅದನ್ನ ಬರೀತಿದ್ದೆ. ಸ್ನ್ಯಾಕ್ಸ್ ಅಂತ ಪರ್ಟಿಕ್ಯುಲರ್ಲಿ ಹೇಳಿದ್ದೀನಿ. ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸ್ನ್ಯಾಕ್ಸ್ ಅಂತ ಬರೀಬೇಕಿತ್ತು. 0-0. ಇವಳಿಗೆ ಸೇವ್ಪುರಿ ಅಂದ್ರೆ ಇಷ್ಟ ಚಿನಿ, ಗೋಬಿ ತಿನ್ನಲ್ಲ. ನಾನು ಹೇಳಿದ್ನಲ್ಲ ಎಷ್ಟೊಂದು ಕ್ಲೂ ಕೊಟ್ಟ ಮೇಲೆ ಹೇಳ್ರಿ. ಗೋಬಿ ನಾನು ಲೀಡಿಂಗ್ ಅಲ್ಲಿ ಇಲ್ಲ. 1 ಪಾಯಿಂಟ್ ಅಲ್ಲಿ ಲೀಡಿಂಗ್. ಅಯ್ಯೋ ದೇವ್ರೇ. ಓಕೆ, ಮೈ ಫೇವ್ರೆಟ್ ಫೆಸ್ಟಿವಲ್. ಓಕೆ, ನೋ ಐಡಿಯಾ ಗೈಸ್. ಹೋಗಮ್ಮ, ನನ್ಗೆ ಏನಕ್ಕಮ್ಮ ಕಾಪಿ ಮಾಡ್ತೀರಾ? ದೀಪಾವಳಿ. ಇಲ್ಲ, ದೀಪಾವಳಿ ಅಂದ್ರೆ ಇಷ್ಟ ಅವಳಿಗೆ. ನಾ ಫಸ್ಟ್ ಬರ್ತಾನೆ. ಮನೆಯಲ್ಲ ದೀಪ ಹಚ್ಚಿ ಪಟಾಕಿ ಹೊಡೆಯೋದು ಅಂತ ಇಷ್ಟ ಇಲ್ಲ ಅವಳಿಗೆ. ಪಟಾಕಿ ಹೊಡಿಯಕ್ಕೆ ಇಷ್ಟ ಆಗ್ತಿತ್ತು. ದೊಡ್ಡವಳಾದ್ಮೇಲೆ ಬಿಟ್ಬಿಟ್ಟಿದೀನಿ, ಹೊಡೆಯಲ್ಲ. ಬಟ್ ಹೋದ ವರ್ಷ ನೋಡಿದಿವಲ್ಲ ಚಿಕ್ಕಿ ಮೇಲ್ ಬಟ್ ಚಿನಿ ಅಷ್ಟು ಅವಳಿಗೆ ಇಷ್ಟ ಇಲ್ಲ. ದೀಪ ಹಚ್ಚಿ ಮನೇಲೆಲ್ಲ ದೀಪ ಹಚ್ಚಿ ಹಂಗೆಲ್ಲ ಇಷ್ಟ ಅಷ್ಟೇ. ನೆಕ್ಸ್ಟ್ ಮೋಸ್ಟ್ ಸಿಟಿ, ನನ್ಗೆ ಇಷ್ಟವಾದ ಸಿಟಿ ಉಡುಪಿ, ಮೈಸೂರು. ಎರಡೂ ಅಲ್ವಾ? ದಾವಣಗೆರೆನೇ ನಂಗೆ ಬಹಳ ಮೈಸೂರು ಅಂದ್ರೆ ಇಷ್ಟ ತಾನೆ ನಿನಗೆ? ಇಷ್ಟ. ಮೈ ಫೇವ್ರೆಟ್ ಸಿಟಿ ಅಂದ್ರೆ ದಾವಣಗೆರೆಗೆ ಫಸ್ಟ್. ನಮ್ಮೂರೇ ನಮಗೆ ಫಸ್ಟ್, ಆಮೇಲೆ ನೀನ್ ನಿಮ್ಮೂರಾಗ ಇದೆಯಾ ಇವಾಗ? ಇದು ಫೇವ್ರೆಟ್ ಸಿಟಿನೇ. ನಾನು ಅದಕ್ಕೆ ಗೈಸ್, ನಂಗೆ ಫುಲ್ ಡಿಪ್ರೆಷನ್ ಆಗಿ ನಂಗೆ ಬೇಜಾರಾದಾಗ ನಾನು ಯಾವ ಸಿಟಿಗೆ ಮೈಸೂರ್ಗೆ ಹೋಗ್ತೀನಿ. ಇಲ್ಲ ತಾನೆ, ನನ್ನ ಫೇವ್ರೆಟ್ ಸಿಟಿ ದಾವಣಗೆರೆಗೆ ಬರುತ್ತೆ. ಇಲ್ಲ ಯಾರ್ದು ಮನೆ ಇಲ್ಲ ಅಂದ್ರೆ ಇಲ್ಲ ಬರ್ತಿದ್ರ. ಹುಟ್ಟು ಬೆಳೆದಿರೋ ಊರ್ಚಿನಿ. ಗೋಡೆ ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. 0-0 ಇಬ್ರಿಗೂ 0-0. ಓಕೆ ಗಾಯ್ಸ್, ಇರ್ಲಿ. ಊಫಿ 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 ಊಫಿ. ಓಕೆ, ನಂಗೆ ಬೀಚ್ ಇಷ್ಟನಾ ಮೌಂಟೇನ್ ಇಷ್ಟನಾ? ನಮ್ಮ ಜಿಗಿಗೆ ಬಟ್ ಆಟ ಆಡ್ತಾರೆ, ಯಾರು ಫಸ್ಟ್ ಬರ್ತಾರೋ ಅವ್ರಿಗಷ್ಟೇ. ಇವಳಿಗೆ ಪಾಯಿಂಟ್ಸ್ ಹೋಗೋದು. ನೀನು ಕರೆಕ್ಟಾಗಿ ಬರ್ಬೇಕಂದ್ರೆ ಇದು ಫಾಸ್ಟೆಸ್ಟ್ ಆ್ಯಂಡ್ ಫ್ಯೂರಸ್. ಏನಂತ ಬರ್ದಿ ಅಂದ್ರೆ ಬೀಚ್ ಇಷ್ಟ ಆಗಲ್ಲ ಅವಳಿಗೆ. ಇವಳಿಗೆ 1 ಪಾಯಿಂಟ್. ಇವಳೇನ್ ಬರ್ದಾಳೆ? ಅದನ್ನೇ ಬರ್ದಿರೋದು ಅವಳು. ಜಲ್ದಿ ಬರ್ತೀನಿ. ಇಲ್ಲ ಹರ್ಷಿತಾ, ನಾನು ಇಬ್ರು ಬೇಗ ಬರಿಬೇಕೀಗ. ಇದ ಅಂತ ಕೇಳಿದಾಗ ಓಕೆ ಓಕೆ ಜಲ್ದಿ. ಚಾಲೆಂಜ್. ಶಾಪಿಂಗ್ ಆರ್ ಟ್ರಾವೆಲಿಂಗ್? ಯೋ ದೇವ್ರೆ, ನಿನಗೆ ಕನ್ಫ್ಯೂಸ್ ಇಲ್ಲ, ನನಗೆ ಕರೆಕ್ಟ್ ಆಗಿ ಶೋರ್ ಇದೀನಿ ನಾನು ಯಾವ್ದು ಬೇಕು ಅಂತ. ಇನ್ನ ಕ್ವೆಶ್ಚನ್ಸ್ ಅಲ್ಲಿ ಕನ್ಫ್ಯೂಸ್. ಟ್ರಾವೆಲಿಂಗ್. ಅಯ್ಯೋ ರಾಂಗ್. ಶಿಟ್ ಯಾರ್ ದೆನ್ ಶಾಪಿಂಗ್. ಟ್ರಾವೆಲಿಂಗ್ ಇಷ್ಟ ಆಗಲ್ಲ ನಂಗೆ, ಶಾಪಿಂಗೇ ಇಷ್ಟ ಆಕ್ಚುಲಿ. ಓಕೆ ನೆಕ್ಸ್ಟ್ ಕ್ವೆಶ್ಚನ್. ರ್ಯಾಪಿಡ್ ಕ್ವೆಶ್ಚನ್ಸ್. ಗೈಸ್, ಇವಳಿಗೆ ಯಾವಾಗ್ಲೂ ಹೊರಗೆ ಹೋಗ್ಬೇಕು, ಟ್ರಿಪ್ ಮಾಡ್ಬೇಕಂದ್ರೆ ಇಷ್ಟ. ಈಗ ಮನ್ಸ್ ಚೇಂಜ್ ಮಾಡ್ಕೊಂಡಿದ. ಓಕೆ ಓಕೆ, ಸ್ವೀಟಾ ಸ್ಪೈಸಿನಾ? ಬೇಗ ಬರ್ದವ್ರಿಗೆ ಪಾಯಿಂಟ್ಸ್. ಸ್ಪೈಸಿ. ನಾನು ಬಾಯಿಗೆ ಹೇಳ್ಬಿಟ್ಟೆ. ಬಾಯಿಗೆ ಹೇಳ್ಬಿಟ್ಟೆ ಸ್ಪೈಸಿ. ಸ್ವೀಟ್ ಆರ್ ಸ್ಪೈಸಿ ಯಾವುದು? ಸ್ಪೈಸಿ. ನಮ್ಮ ಅಕ್ಕ 1 ಪಾಯಿಂಟ್ ಹೋಗುತ್ತೆ. ಹೇಳೋದು ನಾನು ಹೇಳ್ತೀನಿ. ಬರಿಬೇಕಕ್ಕ, ಬರಿಬೇಕು. ನಾನು ಹೇಳ್ತೀನಿ ನೋಡ್ರಿ, ಬರಿಬೇಕು. ಅವಳು ಬರಿತಾಳೆ, ನೀನು ಬರಿಬೇಕು. ನಾನು ಹೇಳಿದೀನಿ ನೋಡು. ನೆಕ್ಸ್ಟ್ ಈಗ ಕೊಡು. ಈಗ 1 ಮಾರ್ಕ್ಸ್ ಕೊಡು. ಆಯ್ತು. ಇವಾಗ ಮೈ ಫೇವ್ರೆಟ್ ಫ್ರೂಟ್ ಏನಾದ್ರು ಗೊತ್ತಾ? ಮೈ ಫೇವ್ರೆಟ್ ಫ್ರೂಟ್. ಇದನ್ನ ನಿಧಾನಕ್ಕೆ ಬರೀರಿ. ಗೊತ್ತು ನನಗೆ ಗೊತ್ತು.
ಮ್ಯಾಂಗೋ. ಮ್ಯಾಂಗೋ ನಾನು ನೋಡ್ರಲ್ಲಿ ಮ್ಯಾಂಗೋ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡೆ. ಇಲ್ಲ ಹೋಳಿ ಫಾಸ್ಟ್. ಇದು ಮೋಸ ಅಮ್ಮ, ಮೋಸ ಇದು. ವೇಸ್ಟ್ ಆಗಿ ಬರೀರಿ ಅಂತ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡೋಣ ಬಿಡು ಚಿನಿ. ನೀಟಾಗಿ ಬರ್ದಿದ್ದಾಳೆ ಪಾಪ, ಕನ್ನಡದಲ್ಲಿ ಬರ್ತಾಳಲ್ಲ ಲೇಟ್ ಆಗುತ್ತೆ. ಇಲ್ಲ ನಾನು ಇಂಗ್ಲಿಷಿಗೆ ಅವಳಿಗೆ ಮ್ಯಾಂಗೋ ಅಂದ್ರೆ ಭಾಳ ಇಷ್ಟ ಗೈಸ್. ಮ್ಯಾಂಗೋ ಸೀಸನ್ ಬಂದಾಗಂತೂ ಅವ್ರ ಮಾಮಾಗ ಪ್ರತಿದಿನ ಮಾಮ ಮ್ಯಾಂಗೋ ತಂಬ ಮ್ಯಾಂಗೋ, ಮನೇಲಿ ಎಷ್ಟಿದ್ರು ಖಾಲಿ ಮಾಡ್ಬಿಡ್ತಾರೆ ಇವ್ರು 3 ಜನ ಸೇರ್ಕೊಂಡು. ಅಷ್ಟು ಇಷ್ಟ. ಓಕೆ, ನಾನು ಆನ್ಲೈನ್ ಶಾಪಿಂಗ್ ಇಷ್ಟನಾ, ಹೊರಗಡೆ ಹೋಗಿ ಶಾಪ್ ಮಾಡಕ್ ಇಷ್ಟನಾ, ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಕ್ ಇಷ್ಟನಾ, ಅಥವಾ ಶಾಪಿಗೆ ಹೋಗಿ ಖರೀದಿ ಮಾಡಕ್ ಇಷ್ಟನಾ? ಬೇಗ ಫಾಸ್ಟ್ ಹೊರಗಡೆ. ಓ ಇಬ್ರಿಗೂ ಒಂದೊಂದು ಪಾಯಿಂಟ್. ಎಷ್ಟು ತಿಳ್ಕೊಂಡಿವಿ ನೋಡೆ, ಖುಷಿ ಪಡು, ಹೆಮ್ಮೆ ಪಡು. ಫೋನ್ ಕಾಲ್ ಆರ್ ಟೆಕ್ಸ್ಟ್ ಮಾಡಕ್ ಇಷ್ಟನಾ, ಫೋನ್ ಮಾಡಕ್ ಇಷ್ಟನಾ? ನನಗೆ ಫೋನ್. ನಾನ್ ತೋರ್ಸಿ ಓಕೆ, ನನಗೆ ಗೋಲ್ಡ್ ಜ್ಯುವೆಲರಿ ಇಷ್ಟ ಆಗತ್ತಾ ಅಥವಾ ಮಿನಿಮಲ್ ಜ್ಯುವೆಲರೀಸ್ ಇಷ್ಟ ಆಗತ್ತಾ? ಮಿನಿಮಮ್ ಅಂದ್ರೆ ನಾನು ಹಾಕದೇ ಇಲ್ಲ ಆ ತರ. ನನ್ ಕ್ವಶನ್ ನೀಟಾಗಿ ಕೇಳಿಲ್ಲ ಚಿನಿ. ಅದಂಗ್ ಬರ್ದೆ ಕಟ್ ಮಾಡಿ. ಗೋಲ್ಡ್ ಜ್ಯುವೆಲರಿ ಇಷ್ಟ ಆಗತ್ತಾ ಅಥವಾ ನನ್ ಜ್ಯುವೆಲರಿ ಅಥವಾ ಮಿನಿಮಲ್ ಜ್ಯುವೆಲರಿ ಇಷ್ಟ ಆಗತ್ತಾ? ಅದೇ ಮಿನಿಮಲ್ ಅಂತ ಬರ್ದಿರೋದು. ಅವಳು ಫಾಸ್ಟ್ ಆಗಿ ಬರೀತಾವಳೆ ಅಕ್ಕ. ನನ್ನ ಫೇವ್ರೆಟ್ ಕಲರ್ ಬರೀರಪ್ಪ, ನೋಡೋಣ. ಟೈಮ್ ಇದೆ. ಇದಕ್ಕೆ ಟೈಮ್ ಇದೆ, ಆರಾಮಾಗಿ ಯೋಚನೆ ಮಾಡ್ಬಿಟ್ಟು ಬರೀರಿ. ಓ ದೇವ್ರೇ, ನನಗೆ ಗೊತ್ತೇ ಇರಲಿಲ್ಲ ನೀವು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. 1 2 3 here we go. ಬ್ಲ್ಯಾಕ್. ಪಿಂಕ್. ಬ್ಲ್ಯಾಕ್. ಯಾವಾಗಿಂದ ಚೇಂಜ್ ಆತ ಬ್ಲ್ಯಾಕ್. ನನ್ನ ಹತ್ರ ಎಷ್ಟು ಗಲಿ ಇಲ್ಲ. ಕರೆಕ್ಟ್. ಬ್ಲ್ಯಾಕ್ ಇಷ್ಟ ನನಗೆ, ತುಂಬಾ ಇಷ್ಟ ಬ್ಲ್ಯಾಕ್. ಸರಿ, ಇವತ್ತು ಗೊತ್ತಾಯ್ತು ಬಿಡಿ. ಓಕೆ, ಆದ್ರೂ ಬಂದು ನೆಕ್ಸ್ಟ್ ನನ್ನ ಫೇವ್ರೆಟ್ ಮೂವಿ ಬರೀರಿ. ಯಾವುದು ನನ್ನ ಫೇವ್ರೆಟ್ ಮೂವಿ? ಕನ್ನಡದಲ್ಲಿ ಒಂದು ಮೂವಿ ಇದೆ, ಇಷ್ಟ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಒಂದು ಮೂವಿ ಇಷ್ಟ ನನಗೆ ಅಕ್ಕ. ನಾನು 1000 ಸಲ ಹೇಳಿದ್ದೀನಿ ನಿನಗೆ, 1000 ಸಲ ಹೇಳಿದ್ದೀನಿ, ನೆನಪು ಮಾಡ್ಕೊಂಡು ಬರೀ, ಮರ್ಯಾದೆಯಿಂದ ಬರಿಬೇಕಷ್ಟೇ ನನಗೆ. ಬಟ್ ನನ್ಗೆ ಯಾವಾಗಲೂ ಇಷ್ಟ ಆಗೋ ಒಂದು ಮೂವಿ ಇದೆ, ಅದು ರಾಜ್ಕುಮಾರ್. ಓ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಚಿನಿ, ನಿನಗೂ ಹೇಳಿದೀನಿ, ನಾನು ಎಷ್ಟು ಸಲ ಟಿವಿಲಿ ಹಾಕಿದಾಗ ನಾನು ಪ್ರತಿ ಹಬ್ಬಕ್ಕೂ ನಾನು ನೋಡಿ ಇದೆ ಟ್ಯಾಪ್ ಮಾಡು, ತೋರ್ಸಿರುತ್ತೆ. ಇದೆ ಚಿನಿ, ನಿನಗೆ ಹೇಳಿದೀನಿ 1000 ಸಲ ಕುತ್ಕೊಂಡು ನೋಡಿದೀವಿ ನಾವು ಆ ಮೂವಿನ. ನಾನ್ ತೋರ್ಸ ಆಯ್ತಮ್ಮ. ಮಂಜುನಾಥ ಮೂವಿ, ಶ್ರೀ ಮಂಜುನಾಥ ಮೂವಿ ಬಹಳ ಇಷ್ಟ. ಅಣ್ಣ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕಗಳನ್ನ ಮೃತ್ಯು ಅನ್ನೋ ಒಂದು ಚಿಕ್ಕ ಸ್ಪರ್ಶದಿಂದ ತಟ್ಟಂತ ಬಿಡಿಸ್ಬಿಡ್ತೀಯ. ನಿನಗೆ ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಆಮೇಲೆ ಕವಿರತ್ನ ಕಾಳಿದಾಸ ಫಿಲಮು ಇಷ್ಟ ಅವಳಿಗೆ. ಇಲ್ಲ ಈ ಫಿಲಮ್ ಅವಳಿಗೆ ಬಹಳ ಇಷ್ಟ. ಇದ್ದಿದ್ರಿಗೂ ಲಾಸ್ಟ್ ಸೀನ್ ಬಹಳ ಇಷ್ಟ. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ. ಆ ಕ್ಲೈಮ್ಯಾಕ್ಸ್ ನೋಡಕ್ಕೆ ಇಡೀ ಮೂವಿ ನೋಡ್ತೀನಿ ನಾನು, ಅಷ್ಟು ಇಷ್ಟ ನಂಗೆ ಆ ಮೂವಿ. ಶ್ರೀ ಮಂಜುನಾಥ ಮೂವಿ. ಶ್ರೀ ಮಂಜುನಾಥ. ನನಗೆ ಬಹಳ ಇಷ್ಟ ಆಗಿರೋ ಫ್ಯಾಮಿಲಿ ಮೆಂಬರ್ ಯಾರು? ನಾನು ಹೇಳೇನೆ, ಬರ್ದ್ಬಿಡು, ಆಮೇಲೆ ಹೇಳು. ಫೇವ್ರೆಟ್ ನನಗೆ ಇಷ್ಟ ಆಗಿರೋ ಮನೆ ಮೆಂಬರ್ ನಮ್ಮ ಪಪ್ಪಗೆ, ಅವ್ರ ಮಾಮ. ನನಗೆ ಮಾಮನೇ ಇಷ್ಟ. ನಾವ್ ಎಷ್ಟೇ ಮಾಡಿದ್ರು ಅಷ್ಟೇ ಗೈಸ್, ಅವ್ರ ಮಾಮನೇ ಇಷ್ಟ. ಬಟ್ ತುಂಬಾ ಜಾಸ್ತಿ ನಮ್ಮ ಪಪ್ಪನ ಹತ್ರ ಮಾತಾಡೋದು ವರ್ಷಕ್ಕೊಂದ್ಸಲಿ, ನಮ್ಮ ಮಮ್ಮಿ ಹತ್ರ ಮಾತಾಡೋದು 24/7. ಯಾರನ್ನ ತುಂಬಾ ಇಷ್ಟ ಪಡ್ತೀನಿ ಅಂತ ಅಲ್ಲ, ಫ್ಯಾಮಿಲಿಲಿ ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ ಅಂದಾಗ ಇವಳ ಹೆಸರು ತಗೋಬೇಕು. 24 ಗಂಟೆನೂ ಮಾತಾಡ್ತಿರ್ತೀವಿ ಫೋನಲ್ಲಿ. ಒಂದೊಂದ್ಸಲಿ ನನ್ನ ಡ್ರೀಮ್ ಜಾಬ್ ಏನಾಗಿತ್ತು ಅದನ್ನಾದ್ರೂ ಬರೀರಿ. ನಾನು ಚಿಕ್ಕವಳಿದ್ದಾಗ ಒಂದ್ ಡ್ರೀಮ್ ಅನ್ಕೊಂಡಿದ್ದೆ ಆಗ್ಬೇಕು ಅಂತ, ಅದನ್ನ ಬರೀರಿ ಪ್ಲೀಸ್. ಮೊನ್ನೆ ಹೇಳಿದ್ರಲ್ಲವಾ, ಓ ಮೈ ಗಾಡ್, ಏರ್ ಹಾಸ್ಟೆಸ್. ನೀನೇನ್ ಬರ್ದಿದ್ಯಾ? ಪೈಲಟ್. ಗಗನಸಖಿ. ಏರ್ ಹಾಸ್ಟೆಸ್ ಅಂದ್ರೆ ಗಗನಸಖಿನೇ ತಾನೆ. ಪೈಲಟ್ ಅಂದ್ರೆ ಓಡ್ಸೋರಕ್ಕ. ಪೈಲಟ್ ಇಷ್ಟ ನನಗೆ ಇಷ್ಟ ಗಗನಸಖಿ. ನಾನು ಹಂಗ್ ಬರಿಬೇಕಿತ್ತು. ಪೈಲಟ್. ಏರ್ ಹಾಸ್ಟೆಸ್ ಅಂದ್ರೆ ಗಗನಸಖಿ. ಓಕೆನಾ? ಅವ್ಳು ಕರೆಕ್ಟ್ ಬರ್ದಾಳ. ನನಗೆ ಇಷ್ಟ ಆಗಿರೋದು ಪೈಲಟ್. ನಾನ್ ಚಿಕ್ಕವಳಿದ್ದಾಗ ಕರೆಕ್ಟ್ ಬರ್ದಿನಿ, ನನಗೆ ಕೊಡು ಮಾರ್ಕ್ಸ್.
ಏನ್ ನಡೀತಿದೆ ಇಲ್ಲಿ? ಯಾವ ಜಾನರ್ ಆಫ್ ಮೂವೀಸ್ ಇಷ್ಟ ಆಗತ್ತೆ ನನಗೆ? ಯಾವ ಜಾನರ್ ನಾನು ಹೆಂಗೆ ಯಾವ ಜಾನರ್ ಆಫ್ ಮೂವೀಸ್ ಇಷ್ಟ ಆಗತ್ತೆ ನನಗೆ? ನಾನು ಕನ್ನಡದ ಬರೀತೀನವ, ನಾನು ಇಂಗ್ಲೀಷೇ ಬರ್ಲಿಲ್ಲ. ನಾನು ತೋರ್ಸ್ಲಾ? ಮೂವಿನೇ ನೋಡಿಲ್ಲ. ಸಸ್ಪೆನ್ಸ್ ಮೂವಿ ಇಷ್ಟ. ಸಸ್ಪೆನ್ಸ್ ಆಗಿ ಥ್ರಿಲ್ಲರ್ ಮೂವಿ ಇಷ್ಟ. ಕರೆಕ್ಟ್. ನಾನು ಏಟೆಸ್ಟ್ ಫುಡ್ ಬರೀರಿ ಅಟ್ಲೀಸ್ಟ್. ನಾನು ತಿನ್ನಕ್ಕೆ ಆಗಲ್ಲ, ನಾನು ತಿನ್ನೋದೇ ಇಲ್ಲ ಅನ್ನೋ ಒಂದು ಫುಡ್ ಇದೆ. ನಾನು ತಿನ್ನಲ್ಲ, ಎಷ್ಟು ಫೋರ್ಸ್ ಮಾಡಿದ್ರು ನಾನು, ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ತಿನ್ನಲ್ಲ. ಆ ಫುಡ್ ನಂಗೆ ಇಷ್ಟ ಆಗಲ್ಲ. ಅದ್ಬಿಟ್ಟು ಇನ್ನೆಲ್ಲ ತಿಂತೀನಿ, ಲೈಫಲ್ಲಿ ಎಲ್ಲ ತಿಂತೀನಿ, ಅದೊಂದು ಮಾತ್ರ ತಿನ್ನಲ್ಲ. ಏನ್ ಕಾರಣಕ್ಕೂ ಪೊಂಗಲ್ ಅಂತ ಬರ್ದಿನವ, ಖಾರ ಪೊಂಗಲ್. ಹೋಗಪ್ಪ. ನಿಂದೇನ್ ಆನ್ಸರ್? ಮಶ್ರೂಮ್. ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಆಟ ಆಡ್ತಾವಳೆ. ಗೊತ್ತಿತ್ತು ನನಗೆ, ನನ್ನ ಮಗಳಿಗೆ ಎಲ್ಲಿ ಅಂತ ಬಿಟ್ಕೊಟ್ಟೆ. ಹೌದು, ಮಶ್ರೂಮ್ ಅಂದ್ರೆ ಇಷ್ಟ ಇಲ್ಲ. ಬಹಳ ಇಷ್ಟಪಟ್ಟು ಮಾಡೋಂತ ಕೆಲ್ಸ ಇದೆ, ಇಷ್ಟಪಡ್ತೀನಿ ಆ ಕೆಲ್ಸ. ಇಷ್ಟಪಟ್ಟು ಕೆಲಸ ಮಾಡುವಂತ ಕೆಲ್ಸ ಒಂದು. ಏನು? ಅಡುಗೆ, ಕುಕಿಂಗ್. ಎಷ್ಟು ನಿದ್ದೆಗಿರ್ಲಿ ಭಾಷಿತ ಇದು ಮಾಡೋಣ ಅಂತ ಅಂದ್ರೆ ಬಂದ್ಬಿಡ್ತಾಳೆ. ಅಷ್ಟು ಇಷ್ಟ ಅವಳಿಗೆ ಅಡುಗೆ. ಒಂದು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಕ್ಕ ನಾನು. ಅಡ್ವೆಂಚರಸ್ ಒಂದು ಅಡ್ವೆಂಚರ್. ಅದು ನಾನು ಹಂಗೆ ಹೇಳ್ತೀನಮ್ಮ. ಹೆಂಗೆ? ಹಂಗೆ ಹೇಳ್ತೀನಿ ಏನು ಅಂತ ಹೇಳ. ನೀನ್ ಆನ್ಸರ್ ತೋರಿಸ್ತೀನಿ. ಬಂಜಿ ಜಂಪಿಂಗ್ ಗೈಸ್. ಬಂಜಿ ಜಂಪಿಂಗ್ ನಾನು ಅದನ್ನೇ ಹೇಳ್ಬೇಕು. ಬಂಜಿ ಜಂಪಿಂಗ್ ಅದಕ್ಕೆ ನಾನು ಹೇಳ್ಬೇಕಿತ್ತು. ಅದು ಹಿಂಗ ಹತ್ತದಂತ ಏನಾರು ಹೇಳ್ಬೋದಿತ್ತು ಚಿನ್ನಿಗಳು. ಅದೊಂದು ಇಷ್ಟ ಅವಳಿಗೆ. ಆ ಬಂಜಿ ಜಂಪಿಂಗ್ ಲೈಫಲ್ಲಿ ಮಾಡ್ಬೇಕು ಅದೊಂದು ಅಂತ ಯಾವಾಗ್ಲೂ ಹೇಳ್ತಿರ್ತಾಳೆ. ವಿಚ್ ಫ್ಯಾಮಿಲಿ ಮೆಂಬರ್? ನಮ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಅಂತ ತಗೋ. ಫ್ಯಾಮಿಲಿ, ನಮ್ ವರ್ಲ್ಡ್ ಫ್ಯಾಮಿಲಿಗೆ ಫ್ಯಾಮಿಲಿ ಅಂತ ತಗೊಂಡಾಗ ನನ್ನನ್ನ ತುಂಬಾ ಖುಷಿ ಪಡ್ಸೋರು ಯಾರು? ನಗ್ಸೋರು. ಬಿದ್ದಿದ್ ನಗೋರು. ನೀನ್ ನಗ್ಸಿ, ಅವ್ರು ನಗ್ಸ್ತಾರ. ನನ್ನ ನಗ್ಸ್ತಾರೆ, ನೀನು ನಗ್ಸ್ತಾರೆ, ಇವ್ರನ್ನೂ ನಗ್ಸ್ತಾರೆ, ಎಲ್ಲಾರ್ನೂ ನಗ್ಸ್ತಾರೆ ಬಂದಾಗ. ಗೊತ್ತಿಲ್ಲ. ತೋರ್ಸಿ. ಎಲ್ಲಿ ಈಗ ತೋರ್ಸು. 2 ಸರಿ ತೋರ್ಸೋದೆ. ಏನಂತ ಹೇಳ್ತೀರಾ? ಚಂದ್ರು. ನಾನು ಏನ್ ಗೊತ್ತಾ, ಇವ್ರಿಗೆ ಕ್ವಶನ್ ಕೇಳ್ಬಿಟ್ಟು ಸುಮ್ನೆ ಆಗಲ್ಲ ನಾನು. ಹೇಳು, ಅರ್ಥ ಮಾಡ್ಸಿರ್ಬೇಕು. ಹಿಂಗೆ ನನಗೇನೋ ಆನ್ಸರ್ ಬೇಕು, ಅದಕ್ಕೆ ಎಲ್ಲಾ ಬೇಕಾಗಿರೋ ಎಲ್ಲಾ ದಾರಿಗಳನ್ನ ಮಾಡ್ಕೊಡ್ತೀನಿ ಇವರಿಗೆ. ಅವ್ನ್ ಬಂದ್ರೆ ಎಲ್ರು ನಗ್ತಿರ್ತೀವಿ, ಅದಂತೂ ನಿಜ. ಗೈಸ್, ಮೈ ಫೇವ್ರೆಟ್ ಡೆಸರ್ಟ್. ಇವ್ರು ಹೆಂಗ್ ಆಡ್ಸಿರೋದು? ನಾನು ಸೀರಿಯಸ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಡಿಪ್ರೆಷನ್. ಇದು ಟೈ ಬ್ರೇಕರ್. ರಸ್ಮಲೈ. ಅದು ಅಲ್ಲ. ನಿಂದೇಳು. ನನಗೆ ಮೈಂಡಾಗ ಇದ್ದಿದ್ದು ಅದೊಂದೇ ಅಪ್ಪ. ನೀನ್ ಅದೊಂದೇ ಏನು ಇಷ್ಟಪಡೋದು ಅಂತ ಅನ್ಕೊಂಡಿದ್ದೆ. ಅಲ್ಲ, ಗುಲಾಬ್ ಜಾಮೂನ್. ಇದು ಇಷ್ಟ ಇಲ್ಲ ಅಂದ್ರೆ ಯಾವ್ದು ಗೊತ್ತಾ? ಚಂಪಾಕಲಿ. ಅವೆಲ್ಲ ಇಷ್ಟ. ಅಕ್ಕ, ನಂಗೆ ಮೋತಿಚೂರ್ ಲಡ್ಡು ಅಂದ್ರೆ ಬಹಳ ಇಷ್ಟ ಅಕ್ಕ. ನಾನು ನಿನಗೆ ಹೇಳಿಲ್ಲ ಮೋತಿಚೂರ್ ಲಡ್ಡು ಇಲ್ಲ ಅನ್ನೇಳ್ತೀನಿ ಅವನು. ನಿಮ್ಮ ಯಶಸ್ಸನ್ನು, ಬೇರೆಯವರ ಯಶಸ್ಸನ್ನು ನೋಡಿ ನಗಬೇಡ. ನೀವ್ ಹಿಂಗ ಆಡಿದ್ರೆ ನಮ್ಮ ಮನೇಲಿ ಒಬ್ಬೊಬ್ರು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ, ಒಂದೊಂದು ಮುತ್ತುಗಳು. ಗೈಸ್, ಫುಲ್ ಬಿಗ್ ಬಾಸ್ ಮೂಮೆಂಟ್ ತರ. ಸುದೀಪ್ ಸರ್ ನೀನ್ ಇವಾಗ ಇವಳೊಬ್ಳು ರೋಡಲ್ಲಿ. ಓಕೆ, ಇಬ್ರಿಗೂ ನಾನು ಕೆಲವೊಂದು ಕ್ವಶನ್ಸ್ನ ಕೇಳಿದ್ದೆ. ಅದರಲ್ಲಿ ನಾನೇ ಗೆಸ್ ಮಾಡಿಸಿ ಗೆಸ್ ಕೊಟ್ಟನೆ ಕೆಲವೊಂದು ಆನ್ಸರ್ ಮಾಡಿದ್ದಾರೆ. ಇವ್ರಿಗೆ ಅಷ್ಟೊಂದೇನು ನನ್ನ ಬಗ್ಗೆ ಗೊತ್ತಿಲ್ಲ, ಏನೋ ಅಲ್ಪ ಸ್ವಲ್ಪ. ಗೈಸ್, ನೀವೇ ನೋಡಿದ್ದೀರಾ ವಿಡಿಯೋನ. ನಾನು ಕ್ವಶನ್ ಕೇಳಿ ಸುಮ್ಮನಾಗಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಕ್ಲೂ ಕೊಟ್ಟಿದ್ದೀನಿ. ಕ್ಲೂ ಕೊಟ್ಟ ಮೇಲೆ ಇವ್ರು ಆನ್ಸರ್ ಮಾಡಿದ್ದಾರೆ. ಫಸ್ಟ್ ಇವಳು ಒಂದು ಪಾತಾಳ ಅಂದ್ರೆ ಪಾತಾಳದ್ ಕೇಳ್ಬೇಕು. ಆ ಪಾತಾಳದೊಳಗೆ ಇನ್ನೂ ಒಳಗೆ ಆನ್ಸರ್ ಕ್ವಶನ್ ಕೇಳಿದ್ರೆ ನಾವ್ ಹೆಂಗ್ ಹೇಳೋಣ? ನನಗೊಂದು ಸ್ವೀಟ್ ಇಷ್ಟ ಇಲ್ಲ ಅದು. ಸೊ ಫೈನಲಿ ನಾನು ಕೇಳಿರೋ ಕ್ವಶನ್ಸ್ ಅಲ್ಲಿ
ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡಿದ್ದಾರೆ, ಮೋಸ್ಟ್ ಇಬ್ರು ಆನ್ಸರ್ ಮಾಡಕ್ ಟ್ರೈ ಮಾಡಿದ್ದಾರೆ. ಅದರಲ್ಲೂ ನಾನು ಕೆಲವೊಂದು ಕ್ಲೂಸ್ನ ಕೊಟ್ಟು ಮಾಡಿಸಿದ್ದೀನಿ. ಇವಾಗ ಫೈನಲಿ ಯಾರು ಗೆದ್ದಿರೋದು ಅಂತ ಹೇಳ್ತೀನಿ. ಅವ್ರಿಗೊಂದು ಗಿಫ್ಟ್ ಇದೆ. ಏನು ಗಿಫ್ಟು ಅಂತೆಲ್ಲ ಕೇಳಂಗಿಲ್ಲ, ನಾನು ಕೊಟ್ಟಿರೋ ಗಿಫ್ಟ್ನ ತೆಪ್ಪಗೆ ಇಸ್ಕೋಬೇಕಷ್ಟೇ. ಸೊ ತಡಿ ಅರ್ಪಣ ನೀಟಾಗಿ ಇಟ್ಕೊತೀನಿ. ಸೊ ಗೆದ್ದಿರೋದು ಬಂದು The winner is ನಮ್ಮ ಶುಭದ ಹೇಳ್ತಾಳೆ. the ಸೊ winner ಗೆದ್ದಿರೋದು ಬಂದು ಜೋರ ಕಿರ್ಚಿ. ಗೈಸ್ ಒಂದೇ ಪಾಯಿಂಟ್ ಅಲ್ಲಿ ನಮ್ಮ ಅಕ್ಕ ಸೋತಿದ್ದಾರೆ. ಫುಲ್ ಟೈ ಆಗಿತ್ತು. ಟೈ ಆಗಿ ನಂಗೆ ಏನಾದ್ರು ಗಿಫ್ಟ್ ಕೊಡಿಸ್ತೀನಿ, ಏನಾದರೂ ಅವಳಿಗೆ ಇಷ್ಟ ಆಗಿದ್ದೆ ಗಿಫ್ಟ್ ಕೊಡಿಸ್ತೀನಿ. ಕರ್ಕೊಂಡು ಹೋಗ್ತೀನಿ ಹೊರಗಡೆ, ಕರ್ಕೊಂಡು ಹೋಗ್ಬಿಟ್ಟು ಗಿಫ್ಟ್ ಕೊಡಿಸ್ಕೊಂಡು ಬರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಈ ಥರ ವಿಡಿಯೋಸ್, ಯಾವ ಥರ ವಿಡಿಯೋಸ್ ಬೇಕು, ಕಲರ್ ಚಾಲೆಂಜ್, ಏನೇನು ಟ್ರೆಂಡಲ್ಲಿ ಕೆಲವೊಂದು ಚಾಲೆಂಜಸ್ ಇದಾವೋ, ನಿಮ್ಗೆ ಏನು ನಮ್ಮ ಕಡೆಯಿಂದ ಮಾಡಬೇಕು ಅಂತ ನಿಮಗಿದೆಯೋ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಬರ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.